ಹಾಯ್, ನಾನು ಉಷಾ, ಮದರ್ ಆಫ್ 22 ಮಂತ್ ಓಲ್ಡ್ ಬೇಬಿ. ನಿಮ್ಮೊಂದಿಗೆ ನಾನು ಡೈಲಿ ವ್ಲಾಗ್ ಶೇರ್ ಮಾಡೋ ಪ್ರಯತ್ನದಲ್ಲಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಡೆಫಿನೆಟ್ಲಿ ಅದು ನನಗೆ ತುಂಬ ಮೋಟಿವೇಶನ್ ಕೊಡುತ್ತೆ ನಾನು ನೆಕ್ಸ್ಟ್ ವ್ಲಾಗ್ ಮಾಡ್ತಾ ಇರೋದಕ್ಕೆ. ಆಲ್ಮೋಸ್ಟ್ ನಮ್ಮ ಮಾರ್ನಿಂಗ್ ರೂಟೀನ್ ಹೀಗೆ ಇರುತ್ತೆ. ಫಸ್ಟು ಪಾಪುಗೆ ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿ ಈ ಥರ ಡೇಸ್ ಹೋಗುತ್ತೆ. ಬಟ್ ಇವತ್ತು ನನ್ನ ಹಸ್ಬೆಂಡ್ಗೆ ಟಿಫನ್ ಪ್ಯಾಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ಟೈಮ್ ಸಿಕ್ತು. ಇಲ್ಲಾಂದರೆ ಯೂಶ್ವಲಿ ಟೈಮ್ ಸಿಗಲ್ಲ. ಆ್ಯಂಡ್ ನಮ್ಮ ಮದರಿಂದನೇ ಎಲ್ಲ ಮಾಡೋದು. ಆಫ್ಟರ್ ಬೇಬಿ ಆದಮೇಲಿಂದ ಅಂತೂ ನಾನು ಕಿಚನ್ ಕಡೆ ಅಷ್ಟು ಹೋಗಲ್ಲ. ಬಟ್ ಟೈಮ್ ಸಿಕ್ಕಿದ್ರೆ ನಿಜವಾಗ್ಲೂ ಹೋಗ್ತೀನಿ, ಯಾಕಂದರೆ ನನಗೆ ಇಷ್ಟ ಮಾಡೋಕ್ಕೆ. ಬಟ್ ಡೆಫಿನೆಟ್ಲಿ ನನಗೆ ಮಾಡೋಕ್ಕೆ ಇಷ್ಟ ಇದ್ರೂ ಚೆಲ್ಲಮ್ಮೆ ನನ್ನ ಪಾಪು ನನ್ನ ಹಿಂದೆನೇ ಇರ್ತಾನೆ. ಬಟ್ ಅದಕ್ಕೆ ಅಂತ ತುಂಬ ಮಾಮ್ಸ್ ಮಾಡಲ್ಲ ಅಂತಲ್ಲ, ತುಂಬ ಮಾಮ್ಸ್ ತುಂಬ ಕೆಲಸ ಮಾಡ್ತಾರೆ. ಆ್ಯಂಡ್ ಪಾಪುನ ಇಟ್ಕೊಂಡೇ ಮ್ಯಾನೇಜ್ ಮಾಡ್ತಾರೆ. ಅವ್ರಿಗೆ ಮದರ್ ಹೆಲ್ಪ್ ಯಾರ್ದು ಇರಲ್ಲ. ನೀವೆಲ್ಲ ಗ್ರೇಟ್. ಬಟ್ ನನಗೆ ನಿಜವಾಗ್ಲೂ ಬ್ಲೆಸ್ಡ್. ನನ್ನ ಮದರ್ ಹೆಲ್ಪ್ ತುಂಬಾ ಇದೆ. ಬಟ್ ಆದರೂ ನನ್ನ ಕೈಯಲ್ಲಿ ಆಗದಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕಂಟೆಂಟ್ ರೈಟಿಂಗ್ ಮತ್ತು ಕಾಪಿ ರೈಟಿಂಗ್ ಬಗ್ಗೆ ಶೇರ್ ಮಾಡಿದ್ದೆ. ಇವತ್ತು ತುಂಬ ಪವರ್ಫುಲ್ ಮತ್ತು ಬಿಗಿನರ್ ಫ್ರೆಂಡ್ಲಿ ಸ್ಕಿಲ್ ಬಗ್ಗೆ ಮಾತಾಡ್ತೀನಿ. ಅದು ಫೇಸ್ಬುಕ್ ಆ್ಯಡ್ಸ್. ಸೊ ಇವಾಗ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದೆ ಅಂತ ನಿಮಗೊಂದು ಕ್ಲೂ ಕೊಡೋಣ ಅಂದರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನೊಂದು ಮೆಂಟರ್ ಫಾರ್ 3.5 lakh ಇರೋ ಒಂದು ಕಮ್ಯುನಿಟಿಗೆ. ಈ ಪ್ಲ್ಯಾಟ್ಫಾರ್ಮಲ್ಲಿ ಪ್ರತಿ ಹೌಸ್ ವೈಫ್, ಒಂದು ಸ್ಟೂಡೆಂಟ್ಸ್, ಯಾರು ಬೇಕಾದರೂ ಒಂದು ಬಿಗಿನರ್, ನೀವು 10th ಪಾಸ್ ಆಗಿದ್ದು ಸ್ಟಾರ್ಟ್ ಮಾಡ್ಬೋದು. ನೀವು ಮನೇಲಿ ಕುತ್ಕೊಂಡು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ನೋಡಿ, ಈ ಥರ ಮನೇಲಿ ಕುತ್ಕೊಂಡು ನಾನು ಸಂಪಾದನೆ ಮಾಡೋಕ್ಕೆ ಇರೋದಕ್ಕೇ ನಾನು ನನ್ನ ಪಾಪು ಜೊತೆ ಇಷ್ಟು ಟೈಮ್ ನಾನು ಸ್ಪೆಂಡ್ ಮಾಡೋಕ್ಕಾಗ್ತಿರೋದು. ಇಲ್ಲ ಅಂದಿದ್ರೆ, ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಇಲ್ಲ ಅಂದಿದ್ರೆ, ಫಸ್ಟ್ ಆಫ್ ಆಲ್ ನಾವು ಮನೇಲಿದ್ದರೆ ಬರೀ ಮನೆ ಕೆಲಸ ಮಾಡ್ಕೊಂಡು ಮಗು ನೋಡಿಕೊಂಡು ಒಂದು ಟಿಪಿಕಲ್ ಹೌಸ್ ವೈಫ್ ಥರ ಆಗಿರಬೇಕಿತ್ತು ಅಲ್ವಾ. ಬಟ್ ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಇದ್ದೀನಿ, ಮಗುನೂ ನೋಡ್ಕೊತೀನಿ, ನನಗಾದರೆ ಕೆಲಸನೂ ಮಾಡ್ತೀನಿ. ಸೊ ನನಗನ್ಸುತ್ತೆ ನಾನು ಆಲ್ ರೌಂಡರ್, ನಾನು ಏನೂ ಮಾಡೋಕ್ಕಾಗಲ್ಲ ಆ ಥರ ನನಗೆ ಅನ್ಸೋದೇ ಇಲ್ಲ. ನಾನು ಎಲ್ಲ ಮಾಡ್ತೀನಿ ಆ ಥರ ಅನಿಸುತ್ತೆ. ಬಟ್ ಐ ನೋ ತುಂಬ ವಿಮೆನ್ಸ್ಗೆ ಅದನ್ನು ಮಾಡೋಕ್ಕೆ ಇಷ್ಟ, ಆದರೆ ಅವರು ಕೆರಿಯರ್ನ ಬ್ರೇಕ್ ಮಾಡೋಕ್ಕಾಗಲ್ಲ, ಅವರು ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಸೊ ಮಗುಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಅದೊಂದು ಗಿಲ್ಟ್ ಕಾಡುತ್ತೆ. ಆ್ಯಂಡ್ ಸಮ್ ಅದರ್ಸ್ಗೆ ಆಪ್ಷನೇ ಇಲ್ಲ, ಯಾರು ಹೆಲ್ಪ್ ಇಲ್ಲ ಅಂದರೆ ಅವ್ರ ಮನೇಲಿ ಹೌಸ್ ವೈಫ್ ಆಗಿ ಉಳಿದ್ಬಿಡ್ತಾರೆ. ನೀವು ನನ್ನ ಯೂಟ್ಯೂಬ್ ವೀಡಿಯೋಸ್ ಹೋಗಿ ನೋಡಿ, ನಾನು ಇದ್ರ ಬಗ್ಗೆ ತುಂಬ ಮಾತಾಡಿರ್ತೀನಿ. ಸೊ ಇವತ್ತು ನಾನು ಫೇಸ್ಬುಕ್ ಆ್ಯಡ್ಸ್ ಬಗ್ಗೆ ಮಾತಾಡೋಣ. ಬಿಕಾಸ್ ಇದರಲ್ಲಿ ನೀವು 50,000 ಹೇಗೆ ಸಂಪಾದನೆ ಮಾಡೋದಂತ. ಸಿಂಪಲ್ ಆಗಿ ಹೇಳಬೇಕಂದ್ರೆ, ಫೇಸ್ಬುಕ್ ಆ್ಯಡ್ಸ್ ಅಂದರೆ ಬಿಸ್ನೆಸ್ಗೆ ರೈಟ್ ಕಸ್ಟಮರ್ಸ್ ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡುವ ಒಂದು ಸ್ಕಿಲ್. ಓಕೆನಾ. ಇವತ್ತು ಸ್ಮಾಲ್ ಬಿಸ್ನೆಸ್ಸಿಂದ ಬಿಗ್ ಬ್ರ್ಯಾಂಡ್ಸ್ವರೆಗೂ ಎಲ್ಲ ಬಿಸ್ನೆಸ್ಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಆ್ಯಡ್ಸ್ ಮೇಲೇ ಡಿಪೆಂಡ್ ಆಗಿದ್ದಾರೆ. ಈ ಬಿಸ್ನೆಸ್ಗಳಿಗೆ ಲೈಕ್ ಎಸ್ಪೆಷಲಿ ನೀವು ಫೇಸ್ಬುಕ್ ಆ್ಯಡ್ಸ್ ಕಲಿತ್ರೆ, ಇವ್ರಿಗೆ ನೀವು ಆ್ಯಡ್ನ ಕ್ರಿಯೇಟ್ ಮಾಡಿ ರೈಟ್ ಆಡಿಯನ್ಸ್ನ ಸೆಲೆಕ್ಟ್ ಮಾಡಿ ಅವರ ಬಿಸ್ನೆಸ್ನ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡುವುದೇ ಈ ಒಂದು ವ್ಯಾಲ್ಯೂಬಲ್ ಸ್ಕಿಲ್ ಫೇಸ್ಬುಕ್ ಆ್ಯಡ್ಸ್ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ, ಈ ಸ್ಕಿಲ್ ಲರ್ನ್ ಮಾಡೋಕ್ಕೆ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಬೇಕಿಲ್ಲ, ಏನು ನಿಮಗೆ ಡಿಗ್ರಿ ಅನ್ನೋದು ಏನು ಇರಬೇಕಾಗಿಲ್ಲ. ಬಿಗಿನರ್ ಝೀರೋಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಈ ಸ್ಕಿಲ್ನ ನೀವು ಕಲ್ತಾದ್ಮೇಲೆ ಲೈಕ್ ಒಂದು ಬಿಗಿನರ್ ಆಗಿ ನಾನು ಹೇಳ್ತಾ ಇರೋದು, ಒಂದು ಕ್ಲೈಂಟ್ನಿಂದ 5,000 10,000ವರೆಗೂ ಅರ್ನ್ ಮಾಡ್ಬೋದು. ಲೈಕ್ ನೀವು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಮಾಡಿ 50,000 ಮಂತ್ಲಿ ಆರಾಮಾಗಿ ನೀವು ರೀಚ್ ಮಾಡ್ಬೋದು. ಇದು ನಮ್ಮ ಆಫ್ಟರ್ನೂನ್ ರುಟೀನ್. ಲೈಕ್ ನಾವು ಇನ್ನೆಲ್ಲರೂ ಎದ್ದಾದಮೇಲೆ ಸ್ವಲ್ಪ ಟೀ ಕುಡಿದು ನಾವು ರಿಲ್ಯಾಕ್ಸ್ ಆಗ್ತೀವಿ. ಆ್ಯಸ್ ಎ ಫ್ಯಾಮ್ಲಿ ಟೈಮ್ ಸ್ಪೆಂಡ್ ತುಂಬ ಮಾಡ್ತೀವಿ. ಈ ಥರ ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆ ಕಾರಣ ಡೆಫಿನೆಟ್ಲಿ ನಮ್ಮ ಓನ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗಿರುತ್ತೆ. ಬಿಕಾಸ್ ನೋಡಿ, ಅದೇ ಹೌದು, ಹೊರಗಡೆ ಹೋಗಿ ಕೂಡ ಸಂಪಾದನೆ ಮಾಡ್ಬೋದು. ನಾನು ಹೊರಗಡೆ ಹೋಗ್ತಿದ್ರೆ ಮೇ ಬಿ ನಂಗೆ ಅಷ್ಟು ಟೈಮ್ ಮನೇಲಿ ಕೊಟ್ಟಿರೋಕ್ಕಾಗ್ತಾ ಇರಲಿಲ್ಲ ಅಲ್ವಾ. ಅದೇ ಸಂಪಾದನೆ ನಾನು ಮನೇಲೇ ಮಾಡಿಕೊಂಡು ಇಷ್ಟು ಟೈಮ್ ನಾನು ಫ್ಯಾಮಿಲಿ ಜೊತೆ ಕೊಡ್ತೇನೆ, ನನ್ನ ಪಾಪು ಜೊತೆ ಕೊಡ್ತೀನಿ. ಇದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೇನಿದೆ ಹೇಳಿ. ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಹೊರಗಡೆ ಹೋಗಿ ಮನೇಲಿ ನಮ್ಮ ಫ್ಯಾಮ್ಲಿಗೆ ನಾವು ಟೈಮ್ ಕೊಡೋಕ್ಕಾಗಿಲ್ಲ ಅಂದರೆ ಅದೇ ಒಂದು ದೊಡ್ಡ ಗಿಲ್ಟ್ ಅಲ್ವಾ. ಸೊ ಅದಕ್ಕೆ ನನಗೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ತುಂಬ ಹೆಮ್ಮೆ, ತುಂಬ ಬೇರೆಯವ್ರಿಗೆ ಏನು ಅನ್ಸುತ್ತೆ ಗೊತ್ತಿಲ್ಲ, ಬಟ್ ನನಗಂತೂ ದಿಸ್ ಇಸ್ ಮೈ ಲೈಫ್ ಚೇಂಜಿಂಗ್ ಪ್ಲ್ಯಾಟ್ಫಾರ್ಮ್. ಇದೊಂದು ನನ್ನ ಕತೆ. ಸೊ ನಾನು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸ್ಟಾರ್ಟ್ ಮಾಡಿ ಇವಾಗ ಮೆಂಟರ್ ಆಗಿ ನಾನು ಟ್ರೈನರ್ ಆಗಿ ಪೀಪಲ್ನ ಟ್ರೈನ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಬೇಬಿ ಸ್ಟೆಪ್ಸ್ ತಗೊಳ್ತಾ ನಾನು ಚಿಕ್ಕದಾಗಿ ಸಂಪಾದನೆ ಮಾಡಿ ಇವತ್ತು ಈ ಒಂದು ಲೆವೆಲ್ಗಿದ್ದೀನಿ. ಈ ಪ್ಲ್ಯಾಟ್ಫಾರ್ಮಲ್ಲಿ 37 ಹೈ ಪೇಯಿಂಗ್ ಡೀಟೇಲ್ ಸ್ಕಿಲ್ಸ್ ಹೇಳ್ಕೊಡ್ತಾರೆ. ನಾನು ಲಾಸ್ಟಲ್ಲಿ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಇವಾಗ ಫೇಸ್ಬುಕ್ ಆ್ಯಡ್ಸ್, ಬರೀ 3 ಸ್ಕಿಲ್ ಬಗ್ಗೆ ಮಾತಾಡಿದ್ದೀನಿ. ಇನ್ನು 37 ಇದೆ.
ಇವತ್ತು ವರ್ಲ್ಡಲ್ಲಿ ಸ್ಕಿಲ್ಸ್ ಈಸ್ ದ ರಿಯಲ್ ಪವರ್. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಲರ್ನ್ ಮಾಡಿ, ಗ್ರೋ ಆಗಿ, ನಿಮ್ಮ ಓನ್ ಜರ್ನಿನ ಕ್ರಿಯೇಟ್ ಮಾಡಿ. ಈ ಒಂದು ಪ್ರೊಫೈಲ್ಗೆ ಹೋಗಿ ಯೂಟ್ಯೂಬಲ್ಲಿ ನಂದು ಬೇರೆ ವರ್ಕ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಓದಿ ಅಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಕನೆಕ್ಟ್ ಆಗಬೇಕಂದ್ರೆ ನನ್ನ ವಾಟ್ಸಪ್ ನಂಬರಿಂದ ಕನೆಕ್ಟ್ ಆಗ್ಬೋದು. ಇನ್ಫಾರ್ಮೇಷನ್ ಇನ್ನೂ ಹೆಚ್ಚಿನ ಮಾಹಿತಿ ಪಡಿಬೋದು. ಇದಾಗಿತ್ತು ನನ್ನ ಒಂದು ಪುಟಾಣಿ ವ್ಲಾಗ್. ಆ್ಯಂಡ್ ನನ್ನ ಪಾಪು ರೆಡಿ ಆದ ಹೊರಗಡೆ ಹೋಗೋಕ್ಕೆ ಎವ್ರಿ ಡೇ ಇವನ್ನ ಹೊರಗಡೆ ಕರ್ಕೊಂಡು ಹೋಗಲೇಬೇಕು. ಅವನ ಹೆಸರಲ್ಲಿ ಮೇ ಬಿ ನಾನು ಡೈಲಿ ದಿನ ಸುತ್ತೀನಿ ಅನ್ಕೊತೀನಿ. ಹಾಗೆ ಪಾಪು ಹೊರಗಡೆನೆ ಟಯರ್ಡ್ ಆಗಿ ಅವನು ನಿದ್ದೆನೂ ಮಾಡಿಬಿಟ್ಟ. ಆ್ಯಂಡ್ ಆ ಒಂದು ಟೈಮಲ್ಲಿ ನಮ್ಮ ಹಸ್ಬೆಂಡ್ ಹಾಸ್ಪಿಟ್ಲ್ ವಿಸಿಟ್ ಇತ್ತು. ಸೊ ಹಾಸ್ಪಿಟಲ್ ವಿಸಿಟ್ ಮುಗಿಸ್ಕೊಂಡು ಎಗೇನ್ ನನ್ನ ಪಾಪು ಎದ್ದ ಆ್ಯಂಡ್ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಶಾಪಿಂಗ್ ಮಾಡೋದು ಅದನ್ನು ಡೈಲಿ ಬೇಸಿಸಲ್ಲಿ ತೊಗೊತೀನಿ. ಆ್ಯಂಡ್ ಲಿಟ್ರಲಿ ಏನಾಗಿದೆ ಅಂದರೆ ಎವ್ರಿ ಡೇ ಹೊರಗಡೆ ಹೋಗ್ತೀವಿ, ಎವ್ರಿ ಡೇ ಏನಾದರೂ ತೊಗೊಳ್ಬೇಕಾಗಿರೋ ಒಂದು ಸಿನಾರಿಯೋ ಬರುತ್ತೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಇದರಿಂದನೇ ಅರ್ಧ ಖರ್ಚು ನಂದು ಏನು ಸಂಪಾದನೆ ಮಾಡ್ತೀನೋ ಕೈಯಲ್ಲೇ ನಿಲ್ಲಲ್ಲ. ಸೊ ಹೊರಗಡೆ ಹೋಗೋದು ಕಮ್ಮಿ ಮಾಡಿದ್ರೆ ಮೇ ಬಿ ಇದೆಲ್ಲ ಖರ್ಚು ಕಮ್ಮಿ ಆಗುತ್ತೆ. 2026 ಅದೇ ಅಂದ್ಕೊಂಡೆ ಇದನ್ನೆಲ್ಲ ಕಮ್ಮಿ ಮಾಡಬೇಕು ಅಂತ, ಬಟ್ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್.